ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕೋಚ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. ಅದು ಕೂಡ ಬೇಗ ಮುಗಿಯೋವಂಥದ್ದೇ. ಒಂದು ಗಂಟೆಯಿಂದ 1.5 ಗಂಟೆ ಟೈಮಲ್ಲೆಲ್ಲ ಮುಗ್ದೋಗುತ್ತೆ. ಮತ್ತು ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು. ಹಾಗೆ ನಾನು 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಮತ್ತು ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ನೀವು ಬೇಕಾದರೆ 10 ಅಥವಾ 11, 9, 10, 11 ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು. ಫಸ್ಟಿಗೆ ನಾನೊಂದು ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ನಾಟು. ಒಂದು ಸಿಂಗಲ್ ನಾಟ್ ಆದಮೇಲೆ ಒಂದು ಚೈನ್ ಆದಮೇಲೆ ನಾನು ಈ ರೀತಿ ಕ್ರಿಸ್ಟಲ್ ಬೀಡ್ ಯೂಸ್ ಮಾಡ್ತಿದ್ದೀನಿ. ಈ ರೀತಿ ಕ್ರಿಸ್ಟಲ್ ಬೀಡ್ ಯೂಸ್ ಮಾಡ್ತಿದ್ದೀನಿ. ಈ ಕ್ರಿಸ್ಟಲ್ ಬೀಡನ್ನ ಥ್ರೆಡ್ಗೆ ತೂರಿಸಿ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನೋಟು. ಮತ್ತು ನಾನು ಒಂದು ಚೈನ್ ಮತ್ತು ಕ್ರಿಸ್ಟಲ್ ಬೀಡು. ನೀವು ಕ್ರಿಸ್ಟಲ್ ಬೀಡ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಗೋಲ್ಡ್ ಕಲರ್ ಆದರೂ ಯೂಸ್ ಮಾಡ್ಬೋದು. ಗೋಲ್ಡ್ ಬೀಡು ಅಥವಾ ಕ್ರಿಸ್ಟಲಲ್ಲೇ ಕಲರ್ಸ್ಗಳು ಸಿಗುತ್ತೆ, ಅದು ಕೂಡ ಯೂಸ್ ಮಾಡ್ಬೋದು. ಅಥವಾ ನೀವು ಪರ್ಲ್, ಸಿಲ್ವರ್ ಇದ್ದರೆ ಪರ್ಲ್, ಆ ರೀತಿ ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ರೌಂಡ್ ಬೀಡು ಸ್ವಲ್ಪ ಬಿಗ್ ಸೈಜ್ ತೊಗೊಳ್ಳಿ, ಅಂದರೆ ಸ್ಮಾಲ್ ಸೈಜ್ಗಿಂತ ಸ್ವಲ್ಪ ದೊಡ್ಡ ಸೈಜ್ ತೊಗೊಳ್ಳಿ. ಮತ್ತು ಬೀಡ್ ಲಾಕ್ ಮಾಡಿ ಒಂದು ನಾಟ್ ಹಾಕಿ ಮತ್ತು ಒಂದು ಚೈನ್ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಆದಮೇಲೆ ನಾನು ಮತ್ತೆ ಇನ್ನೊಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡಿ ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲೋ ನೋಡಿ ಒಂದು ಸಿಂಗಲ್ ನಾಟ್ ಆದಮೇಲೆ ಒಂದು ಚೈನ್ ಮತ್ತು ಒಂದು ಬೀಡು ಮತ್ತು ಒಂದು ಬೀಡ್ ಲಾಕ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್ ಮತ್ತು ಒಂದು ಚೈನ್. ನಾನೊಂದಷ್ಟು ದೂರ ಇದೇ ರೀತಿ ಕಂಟಿನ್ಯೂ ಮಾಡ್ತೀನಿ. ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ಒಂದಷ್ಟು ದೂರ ಹಾಕೋತೀನಿ ಅಷ್ಟೇ. ಫ್ರೆಂಡ್ಸ್, ನಾನು ಈ ರೀತಿ ಬೇಸ್ ಚೈನಲ್ಲಿ ಬೀಡ್ಸ್ ತೋರಿಸ್ಕೊಂಡು ನಾನು ಇಷ್ಟು ದೂರ ಹಾಕ್ಕೊಂಡಿದ್ದೀನಿ. ನಾನು ಲಾಸ್ಟಿಗೆ ಈ ರೀತಿ ಎಂಡ್ ಮಾಡಿ ಒಂದೆರಡು ಚೈನ್ ಹಾಕಿ ನಾನು ಥ್ರೆಡ್ ಕಟ್ ಮಾಡ್ಕೊಂಡು ಎಳ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಇಲ್ಲಿ ನಾಟ್ ಇದೆಯಲ್ಲ ಅಲ್ಲೇ ಒಂದು ನಾಟ್ ಹಾಕೋತಿದ್ದೀನಿ. ಇಲ್ಲಿ ಒಂದು ನಾಟ್ ಹಾಕಿದ್ವಲ್ಲ ಅದ್ರ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಆದಮೇಲೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಚೈನ್ ಗ್ಯಾಪ್ ಇದೆಯಲ್ಲ, ಒಂದು ಚೈನ್ ಹಾಕಿರೋದು, ಬೀಡ್ಗಿಂತ ಮುಂಚೆ ಒಂದು ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಆದಮೇಲೆ ನಾನು 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ನಾನು ಡಬಲ್ ಕ್ರೋಶ ತೊಗೋತಿದ್ದೀನಿ. 2 ಚೈನ್ ಆದಮೇಲೆ ನಾನು ಅದೇ ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟಿಗೆ ನಾನು ಈ ರೀತಿ 3 mm ರೌಂಡ್ ಬೀಡ್ ತೊಗೊಂಡಿದ್ದೀನಿ. ಪ್ಲೇನ್ ನೋಡಿ, ಈ ರೀತಿ ಬೀಡ್ ತೊಗೊಂಡಿದ್ದೀನಿ. ಈ ಬೀಡ್ ಥ್ರೆಡ್ ತೂರ್ಸಾದ್ಮೇಲೆ ನಾನಿಲ್ಲಿ ಚೈನ್ ಗ್ಯಾಪ್ ಇದೆಯಲ್ಲ ಇದೇ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಬೀಡ್ ಲಾಕ್ ಮಾಡಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ನಾನು ಒಂದು ಡಬಲ್ ಕ್ರೋಶ ತೊಗೋತಿದ್ದೀನಿ. 1 ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ಇನ್ನೊಂದು ಡಬಲ್ ಕ್ರೋಶ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು. ನಾನೀಗ ನೆಕ್ಸ್ಟ್ ಬೀಡ್ ಹಾಕಿದ್ವಲ್ಲ ಅಲ್ಲಿ ಫಸ್ಟ್ ಒಂದು ಚೈನ್ ಹಾಕಿದ್ವಲ್ಲ, ಬೀಡ್ ಹಾಕೋಕ್ಕಿಂತ ಮುಂಚೆ ಒಂದು ಚೈನ್ ಹಾಕಿದ್ವಲ್ಲ ಆ ಚೈನ್ ಗ್ಯಾಪಲ್ಲಿ ಹೋಗಿ ಇಲ್ಲಿ ಈ ಚೈನ್ ಗ್ಯಾಪಲ್ಲಿ ಹೋಗಿ ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಆ ಥ್ರೆಡ್ ತೊಗೊಬಂದರೆ ಫಸ್ಟಿಗೆ ಒಂದು ಸರಿ ಸೂಜಿ ಮೇಲೆ ಥ್ರೆಡ್ ತೊಗೊಂಡಿದ್ದೀನಿ. ಅದಾದಮೇಲೆ ಆ ಗ್ಯಾಪಲ್ಲಿ ಹೋಗಿ ಒಂದು ಸರಿ ಥ್ರೆಡ್ ತಂದಿದ್ದೀನಿ. 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇಲ್ಲಿ ಬಂದು ನಾನು 4 ಡಬಲ್ ಕ್ರೋಶಗಳು ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ 2 ಹಾಕಿದ್ದೀನಿ, ಇಲ್ಲಿ 2 ಹಾಕಿದ್ದೀನಿ. ಬೀಡ್ ಲಾಕ್ ಮಾಡಿದ್ವಲ್ಲ ಅಲ್ಲಿ, ಮತ್ತು ನಾನು ಬೀಡ್ಗಿಂತ ಮುಂಚೆ ಚೈನ್ ಮಾಡಿದ್ನಲ್ಲ ಅಲ್ಲಿ 2 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಾನು ಬೀಡ್ ಹಾಕ್ತೀನಿ. ಈ ಬೀಡನ್ನ ಥ್ರೆಡ್ಗೆ ತೋರಿಸಿ ಮತ್ತು ಬೀಡ್ ಲಾಕ್ ಮಾಡೋ ಹೋಗಿಲ್ಲ,
ಈ ಕಂಬದ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತಂದು ಇದನ್ನು ಲಾಕ್ ಮಾಡ್ಕೋಬೇಕು. ಇದು ಬೀಡ್ ಲಾಕ್ ಆದಮೇಲೆ ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇನ್ನು ನಾವು ಬೀಡ್ ಲಾಕ್ ಮಾಡಿದ್ವಲ್ಲ ಆ ಸ್ಪೇಸಲ್ಲಿ ಹೋಗಿ ಥ್ರೆಡ್ ತಂದು ಒಂದು ಕಂಬ ಹಾಕ್ಕೋಬೇಕು, ಡಬಲ್ ಕ್ರೋಶ ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ. ಮತ್ತು ನೆಕ್ಸ್ಟು ಈ ಬೀಡ್ ಲಾಕ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಆದಮೇಲೆ ನೆಕ್ಸ್ಟ್ ಚೈನ್ ಹಾಕಿದ್ವಲ್ಲ ಬೀಡ್ಗಿಂತ ಮುಂಚೆ ಒಂದು, ನೆಕ್ಸ್ಟ್ ಅದರಲ್ಲೋಗಿ ಮತ್ತೆ ಒಂದು ಡಬಲ್ ಕ್ರೋಶ. ಇಲ್ಲೂ ಕೂಡ 2 ಡಬಲ್ ಕ್ರೋಶ ತೊಗೋಬೇಕು. 2 ಡಬಲ್ ಕ್ರೋಶ ಆಗಿದೆ ಫ್ರೆಂಡ್ಸ್. ನೋಡಿ ಈ ರೀತಿ ಕಾಣಿಸುತ್ತೆ, ಸಿಂಪಲ್ಲಾಗಿದೆ. ಮತ್ತು ಸಿಂಪಲ್ಲಾಗಿದೆ ಮತ್ತು ಬೇಗ ಕೂಡ ಮುಗಿಯುತ್ತೆ. ನಾನು ಇದೇ ರೀತಿ ಕಂಟಿನ್ಯೂ ಮಾಡ್ತೀನಿ ಈಗ. ಫ್ರೆಂಡ್ಸ್ ಫೈನಲ್ ಲುಕ್ ಬಂದು ಈ ರೀತಿ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹಾಗೆಯೇ ಬಾರ್ಡರ್ ಡಿಸೈನ್ ರೀತಿ ಕಾಣಿಸುತ್ತೆ. ಇದು ಥ್ರೆಡ್ಡೆಲ್ಲ ಹಿಂದೆ ಹೋಗಿದೆ, ಸಾರಿ ಥ್ರೆಡ್ ಮುಂದೆ ಬಂದಿದೆ, ಬೀಡೆಲ್ಲ ಹಿಂದೆ ಹೋಗಿದೆ. ಸ್ವಲ್ಪ ಸರಿ ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್. ಈ ರೀತಿ ಇದೆ ನೋಡಿ. ಬಾರ್ಡರ್ ಡಿಸೈನ್ ಬಂದು ನೀವು ಕುಚ್ಚಬೇಕಾದ್ರೆ ಇಲ್ಲಿ ಪ್ಲೇನ್ ರೀತಿ ಬಿಟ್ಕೊಂಡು ಇಲ್ಲಿ ಈ ಬೀಡ್ ಬದಲು ನೀವು 1-2 ಚೈನ್ ಹಾಕ್ಕೊಂಡ್ರೆ ನಿಮಗೆ ಕುಚ್ಚು ಕಟ್ಕೋಬೋದು. ಗ್ಯಾಪ್ ಕೊಟ್ಕೊಂಡ್ರೆ ಇಲ್ಲಿ 1-2 ಬೀಡು 1 ಕುಚ್ಚು ಆ ರೀತಿ ಕೂಡ ಕಂಟಿನ್ಯೂ ಮಾಡ್ಬೋದು. ಇಲ್ಲ ವಿತೌಟ್ ಕುಚ್ಚು ಇಷ್ಟಪಡ್ತೀನಿ ಅಂದರೆ ವಿತೌಟ್ ಕುಚ್ಚು ಇದೇ ರೀತಿ ಹಾಕೊಂಡು ಹೋಗ್ಬೋದು ಫ್ರೆಂಡ್ಸ್. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.